ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾನ್ ಕಿಚನ್ಸ್ ವರ್ಲ್ಡ್. ನಾನಿವತ್ತು ಹಾಗಲಕಾಯಿ ಜ್ಯೂಸು, ಚಪಾತಿ ಹಾಗೂ ದೋಸೆಗೆ ರುಚಿಯಾದ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹಾಗಲಕಾಯಿ ಕಷಾಯ ಮಾಡಲು ಪಾತ್ರೆಗೆ 2 ಗ್ಲಾಸ್ ನೀರನ್ನು ಹಾಕಿಕೊಳ್ಳೋಣ. ನಂತರ ಹಚ್ಚಿಟ್ಟುಕೊಂಡಿರುವಂತಹ ಹಾಗಲಕಾಯಿಯನ್ನು ಬೇಯುವುದಕ್ಕೆ ಹಾಕೋಣ. ನೋಡಿ, ನಾನಿಲ್ಲಿ ಮಧ್ಯದಲ್ಲಿ ತಿರುಳನ್ನು ತೆಗೆದಿಲ್ಲ. ನಿಮಗೆ ಸ್ವಲ್ಪ ಕಹಿ ಕಮ್ಮಿ ಬೇಕು ಅಂತಂದರೆ ಈ ರೀತಿ ತಿರುಳನ್ನ ತೆಗೆದು ನೀವು ಬೇಯೋದಕ್ಕೆ ಹಾಕೋಬೋದು, ಹಾಗೇನೂ ಹಾಕೋಬೋದು. ಹಾಗೆ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಜಾಸ್ತಿ ಇರುತ್ತೆ. ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಹಾಗಲಕಾಯಿನ ಚೆನ್ನಾಗಿ ಬೇಯಿಸಬೇಕು. ಈಗ ಹಾಗಲಕಾಯಿ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಲ್ಲ ಮತ್ತು ನಿಂಬೆ ರಸನ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ರುಚಿಯಾದ ಹಾಗಲಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ, ಒಂದು 7-8 ಬೆಳ್ಳುಳ್ಳಿ ಹೆಸಳು, ಚಕ್ಕೆ ಲವಂಗ, ಒಂದು ಸ್ವಲ್ಪ ಕಡಲೆ, ಕೊತ್ತಂಬರಿ, ಒಂದು ಈರುಳ್ಳಿ. ಈಗ ಇವೆಲ್ಲವನ್ನು ಪೇಸ್ಟ್ ಮಾಡಿಕೊಳ್ಳೋಣ. ಈಗ ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿಯನ್ನು ಕೆಂಪಗೆ ಹುರಿದುಕೊಳ್ಳೋಣ. ನಂತರ ಒಂದು ಟೊಮೊಟೊವನ್ನು ಹಾಕಿ ಬೇಯಿಸಿಕೊಳ್ಳೋಣ. ಇಲ್ಲಿ ನಾನು ಪಲ್ಯಕ್ಕೆ ಕಷಾಯಕ್ಕೆ ಬಳಸಿದಂತಹ ಹಾಗಲಕಾಯಿಯನ್ನೇ ಬಳಸ್ತಾ ಇದ್ದೀನಿ. ಅದರಲ್ಲಿ ರಸ ತಗೊಂಡಿದ್ದೆ. ಈಗ ಉಳಿದಿರುವಂತಹ ಹಾಗಲಕಾಯಿನ ಗೊಜ್ಜು ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸಿದ್ದೀನಿ. ಈಗ ರುಬ್ಬಿರುವಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಕುದಿ ಬಂದ ನಂತರ 1 ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. 1-2 ನಿಮಿಷ ಬೇಯಿಸಿದ ನಂತರ ಈಗ ಹಾಗಲಕಾಯಿನ ಮಸಾಲೆಗೆ ಸೇರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ನಾವು ನೀರನ್ನ ಬೆಳಗ್ಗೆ ಕುದಿಸ್ಬೇಕಾದ್ರೇ ಸ್ವಲ್ಪ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಈಗ 1-2 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈಗ ಚೆನ್ನಾಗಿ ಕುದ್ದ ಬಳಿಕ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳೋಣ. ಈಗ ರುಚಿಯಾದ ಆರೋಗ್ಯಕರವಾದ ಹಾಗಲಕಾಯಿ ಗೊಜ್ಜು ತಿನ್ನಲು ರೆಡಿಯಾಗಿದೆ. ಈ ಗೊಜ್ಜನ್ನ ನಾವು ದೋಸೆ ಅಥವಾ ಚಪಾತಿಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.